ಇದು ರಾಜ್ಯದ ಮಟ್ಟಿಗೆ ಆಯ್ತು. ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಯಾವ್ಯಾವ ಮಾನದಂಡದ ಆಧಾರದ ಮೇಲೆ ಈಗ ಮಂತ್ರಿ ಸ್ಥಾನವನ್ನ ಕೇಂದ್ರದಲ್ಲಿ ಕೊಡಬಹುದು, ಯಾರ್ಯಾರಿಗೆ, ಆ ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಾ ಇದೆ. ಜ್ಯೋತಿರಾದಿತ್ಯ ಸಿಂಧಿಯಾ ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲದ ಲೀಡರ್ ಅಂತ ಇವರು ಕರೆಸ್ಕೊಂಡಿದ್ದಾರೆ, ಗುರುತಿಸ್ಕೊಂಡಿದ್ರು. ಯಾಕಂದ್ರೆ ರಾಹುಲ್ ಗಾಂಧಿಗೆ ಪರಮಾಪ್ತರಾಗಿದ್ರು ಇವರು. ಆದ್ರೆ ಯಾವಾಗ ಮಧ್ಯಪ್ರದೇಶದಲ್ಲಿ ಒಂದು ಚೇಂಜಸ್ ಆಯ್ತು, ಅದಕ್ಕೆ ಕಾರಣನೇ ಜ್ಯೋತಿರಾದಿತ್ಯ ಸಿಂಧಿಯಾ ಆಪರೇಷನ್ ಕಮಲದ ಲೀಡರ್ ಅಂತ ಇವರು ಗುರುತಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗಿದ್ದಾರೆ ಸಿಂಧಿಯಾ. 2019ರಲ್ಲಿ ಬಿಜೆಪಿ ಸೇರ್ಕೊಂಡ್ರು ಜ್ಯೋತಿರಾದಿತ್ಯ ಸಿಂಧಿಯಾ. ಇನ್ನು ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಮತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಸಿಎಂ ರೇಸ್ ನಲ್ಲಿ ಅವರಿದ್ರು. ಆದ್ರೆ ಹಿಮಾಂತ ಬಿಸ್ವಾಗಾಗಿ ಸಿಎಂ ಸ್ಥಾನವನ್ನ ಅವರು ತ್ಯಾಗ ಮಾಡಿದ್ರು. ಆ ಒಂದು ಸ್ಯಾಕ್ರಿಫೈಸ್ಗೆ ಈಗ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಕೊಡುವಂತ ಚಾನ್ಸಸ್ ಇದೆ. ಇನ್ನು ನಾರಾಯಣ ರಾಣೆ ಅವರು ಮಹಾರಾಷ್ಟ್ರ ಕಾಂಗ್ರೆಸ್ನ ಪ್ರಬಲ ನಾಯಕರಾಗಿದ್ರು. ರಾಣೆ ಮಕ್ಕಳೊಂದಿಗೆ ಸೇರಿ ಮಹಾರಾಷ್ಟ್ರ ಸ್ವಾಭಿಮಾನ ಪಕ್ಷವನ್ನ ಸ್ಥಾಪನೆ ಮಾಡಿಕೊಂಡ್ರು. ಸ್ವಾಭಿಮಾನ ಪಕ್ಷ ಬಿಜೆಪಿ ಜೊತೆಗೆ ವಿಲೀನ ಆಯಿತು. 2017ರಲ್ಲಿ ಬಿಜೆಪಿಯೊಂದಿಗೆ ಅದನ್ನ ಮರ್ಜ್ ಮಾಡಿಬಿಟ್ರು. ಇನ್ನು 2019ರಲ್ಲಿ ರಾಜ್ಯಸಭೆಗೆ ಬಿಜೆಪಿಯಿಂದ ಇವರು ಆಯ್ಕೆಯಾದ್ರು. ಶಿವಸೇನಾಗೆ ಸಡ್ಡು ಹೊಡೆಯುವಂತ ಪ್ರಬಲ ನಾಯಕ ಅಂತ ಮಹಾರಾಷ್ಟ್ರದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಆ ಬೇಸಿಸ್ ಮೇಲೆ ನಾರಾಯಣ್ ರಾಣೆ ಅವರಿಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಗುವಂತ ಚಾನ್ಸಸ್ ಇದೆ. ಇದೆಲ್ಲ ಒಂದು ಲೆಕ್ಕಾಚಾರಗಳು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ. ಧರಣೀಶ್, ಈಗ ಯಾವ್ಯಾವ ಆಧಾರದ ಮೇಲೆ, ಮಾನದಂಡದ ಮೇಲೆ ಈಗ ನಮ್ಮ ರಾಜ್ಯನೂ ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲಿ ಒಂದು ಲೆಕ್ಕಾಚಾರವನ್ನ ಹಾಕೊಂಡು ಬಿಜೆಪಿ ಕೇಂದ್ರ ಸಂಪುಟದಲ್ಲಿ ಸ್ಥಾನಮಾನ ಕಲ್ಪಿಸಬೇಕು ಅಂತ ಇರೋದು? ಶರ್ಮಿತಾ, ಕೇಂದ್ರ ಸಚಿವ ಸಂಪುಟದಲ್ಲಿ ಒಟ್ಟು 81 ಸ್ಥಾನಗಳಿವೆ. ಆ ಪೈಕಿ ಈಗ ಇರುವಂತ ಸಚಿವರ ಸಂಖ್ಯೆ ಕೇವಲ 53. ಇನ್ನು ಉಳಿದ 28 ಸ್ಥಾನಗಳು ಖಾಲಿ ಇವೆ. ಅದರಲ್ಲಿ 15ರಿಂದ 20 ಸ್ಥಾನಗಳನ್ನ ಮಾತ್ರ ಈಗ ತುಂಬಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಆ 15ರಿಂದ 20 ಸ್ಥಾನ ಅಥವಾ ಒಂದೆರಡು ಹೆಚ್ಚು ಕಡಿಮೆ ಸ್ಥಾನಗಳೇನಾದರೂ ತುಂಬಿಕೊಂಡಿದೆಯಾದ್ರೆ ಅವರು ಯಾರ್ಯಾರು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಂಡಿದ್ದಾವೆ. ಮತ್ತೆ ಅದರ ಜೊತೆಗೆ ಕರ್ನಾಟಕದಿಂದ ಯಾರು ಮೋದಿ ಸಂಪುಟವನ್ನು ಸೇರ್ತಾರೆ ಅಂತ ಕೂಡ ಸಂಬಂಧಪಟ್ಟಂಗೆ ನಿರೀಕ್ಷೆಗಳು ಗರಿಗೆದರಿದ್ದಾವೆ. ಲೆಕ್ಕಾಚಾರಗಳು ಈಗಾಗಲೇ ಆಗ್ತಾ ಇದ್ದಾವೆ. ಮತ್ತೆ ಈಗ ಚಿತ್ರದುರ್ಗ ಸಂಸದ ಎ ನಾರಾಯಣ ಸ್ವಾಮಿ ಅವರಿಗಾಗಲೇ ದೆಹಲಿ ತಲುಪಿದ್ದಾರೆ. ಬಿಜಾಪುರದ ಸಂಸದ ರಮೇಶ್ ಜಿಗಜಿಣಗಿ ಅವ್ರ ಹಿಂದೆ ಸಚಿವರಾಗಿದ್ದರು ಕೂಡ ಅವರು ನನಗೆ ಕೇಂದ್ರದಿಂದ ಕರೆ ಬಂದಿದೆ, ಹೈಕಮಾಂಡ್ ನಾಯಕರು ಕರೆ ಮಾಡಿದ್ದಾರೆ, ನಾನು ದೆಹಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ದಾರೆ ಅಧಿಕೃತವಾಗಿ. ಆದರೆ ರಾಜ್ಯದ ಪೈಕಿ ಯಾರೂ ಈ ರೀತಿ ಅಧಿಕೃತವಾಗಿ ಹೇಳಿಲ್ಲ. ಇನ್ನೊಂದು ಕಡೆ ಗುಲ್ಬರ್ಗಾ ಸಂಸದ ಉಮೇಶ್ ಜಾಧವ್ ಕೂಡ ದೆಹಲಿಗೆ ಬರ್ತಿದ್ದಾರೆ. ಕೋಇನ್ಸಿಡೆಂಟ್ಲಿ 3 ಜನರು ಕೂಡ ದಲಿತ ಸಮುದಾಯದ ಸಂಸದರಾಗಿದ್ದಾರೆ. ಅವರು 3 ಜನರು ನಾಳೆ ದೆಹಲಿನಲ್ಲೇ ಇರ್ತಾರೆ. ಈ ಪೈಕಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಈ ಕ್ಷಣದವರೆಗೂ ಯಕ್ಷ ಪ್ರಶ್ನೆ. ಇದಲ್ಲದೆ ಲಿಂಗಾಯತರ ಪೈಕಿ ಒಬ್ಬರಿಗೆ ಕೊಡ್ತಾರೆ. ಯಾಕೆಂದ್ರೆ ಸುರೇಶ್ ಅಂಗಡಿ ಅವರು ರೈಲ್ವೆ ಸಚಿವರಾಗಿದ್ರು, ತೀರ್ಕೊಂಡ್ರು. ಆ ಸ್ಥಾನ ಖಾಲಿ ಇದೆ. ಈಗ ಆ ಸ್ಥಾನಕ್ಕೆ ಲಿಂಗಾಯತ ಸಮುದಾಯದವ್ರನ್ನೇ ಮತ್ತೊಬ್ಬರನ್ನಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಕೇಳಿಬರ್ತಿರುವ ಹೆಸರು ಅಂತಂದ್ರೆ ಶಿವಮೊಗ್ಗದ ಸಂಸದ BY ರಾಘವೇಂದ್ರ, ಹಾವೇರಿಯ ಸಂಸದ ಶಿವಕುಮಾರ್ ಉದಾಸಿ, ಬೀದರ್ನ ಸಂಸದ ಭಗವಂತ್ ಖೂಬಾ. ಈ 3 ಹೆಸರುಗಳು ಪ್ರಮುಖವಾಗಿ ಚರ್ಚೆ ಆಗ್ತಿದ್ದಾವೆ. ಅದಕ್ಕೆ ಬೇರೆ ಬೇರೆ ಲಾಜಿಕ್ಗಳು ಕೂಡ ಕೇಳಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಷಯ ಚರ್ಚೆ ಆಗ್ತಿರೋ ಕಾರಣಕ್ಕೋಸ್ಕರ ರಾಘವೇಂದ್ರಗೆ ಅವಕಾಶವನ್ನು ಕೊಡಬಹುದು ಅಂತ. ಮತ್ತೆ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಇಲ್ಲ, ಅದರಿಂದಾಗಿ ಬೀದರ್ ಸಂಸದ ಭಗವಂತ್ ಖೂಬಾ ಅವರಿಗೆ ಪ್ರಾತಿನಿಧ್ಯ ನೀಡಬಹುದು ಅಂತ. ಮತ್ತೆ ಮಧ್ಯಭಾಗದಲ್ಲಿ ಜೊತೆಗೆ ಲಿಂಗಾಯತ, ಎಜುಕೇಟೆಡ್ ಅನ್ನುವ ಕಾರಣಕ್ಕೋಸ್ಕರ ಶಿವಕುಮಾರ್ ಉದಾಸಿ ಅವರಿಗೆ ಸ್ಥಾನ ಕಲ್ಪಿಸಬಹುದು ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಇನ್ನು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಹೆಸರುಗಳು ಕಂಡು ಬರ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಜ್ಯೋತಿರಾದಿತ್ಯ ಸಿಂಧಿಯಾ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಬರಲಿಕ್ಕೆ ಕಾರಣೀಭೂತರಾಗಿದ್ದಂಥವ್ರು ಜ್ಯೋತಿರಾದಿತ್ಯ ಸಿಂಧಿಯಾ. ಅವರ ಹೆಸರು ಕೇಳಿಬರ್ತಿದೆ. ಅವರಿಗಾಗಲೇ ಮಧ್ಯಪ್ರದೇಶದಿಂದ ದೆಹಲಿಯನ್ನ ತಲುಪಿದ್ದಾರೆ. ಅಂದರೆ ಹೈಕಮಾಂಡ್ ಕರೆಯ ಹಿನ್ನೆಲೆಯಲ್ಲೇ ಅವರು ದೆಹಲಿಯನ್ನ ತಲುಪಿದ್ದಾರೆ. ಜೊತೆಗೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ LJP ಪಕ್ಷ. ಯಾಕಂದರೆ ಬಿಜೆಪಿ ಜೊತೆಗೆ 2 ದಶಕಗಳು ಹೆಚ್ಚು ಕಾಲ ಮೈತ್ರಿಯಾಗಿತ್ತು LJP. ಆ ಪಕ್ಷದ ರಾಮ್ ವಿಲಾಸ್ ಪಾಸ್ವಾನ್ ತೀರ್ಕೊಂಡಿದ್ದರಿಂದಾಗಿ ಅದರ ಕೋಟಾ ಒಂದು ಖಾಲಿ ಆಗಿತ್ತು. ಅದಕ್ಕೆ ಈಗ
ಪಶುಪತಿನಾಥ್ ಪಾರಸ್ ಅವರನ್ನ, ಆ ಸಂಸದ LJP ಸಂಸದ ಪಶುಪತಿನಾಥ್ ಪಾರಸ್ ಅವರನ್ನ ಸಚಿವರನ್ನಾಗಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಚಿರಾಗ್ ಪಾಸ್ವಾನ್ ಅವರ ವ್ಯಾಪಕ ವಿರೋಧ ಇದೆ. ಅದರ ನಡುವೆ ಕೂಡ ಪಶುಪತಿನಾಥ್ ಪಾರಸ್ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಉತ್ತರ ಪ್ರದೇಶದ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿನ ಪೀಸ್ ಪಾರ್ಟಿ ನಾಯಕಿ ಅನುಪ್ರಿಯಾ ಪಾಟೀಲ್ ಅವರು ಹಿಂದೆ ಕೂಡ ಕೇಂದ್ರ ಇದೇ ಸರ್ಕಾರದಲ್ಲಿ ಸಚಿವರಾಗಿದ್ದರು, ಮಧ್ಯೆ ಬಿಟ್ಟಿದ್ರು. ಈಗ ಮತ್ತೆ ಅವರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಿದೆ. ಮತ್ತು ರೀತಾ ಬಹುಗುಣ ಜೋಶಿ, ಪಂಕಜ್ ಚೌಧರಿ, ರಾಮಕೃಷ್ಣ ಕಟೇರಿಯಾ, ವರುಣ್ ಇಂಪಾರ್ಟೆಂಟ್ ಇನ್ನೊಂದು ಹೆಸರು ಏನಂತಂದರೆ ವರುಣ್ ಗಾಂಧಿ ಹೆಸರು ಕೇಳಿಬರ್ತಾ ಇದೆ. 2014ರಲ್ಲೇ ಇವ್ರ ಹೆಸರು ಕೇಳಿಬಂದಿತ್ತು. ಆದರೆ ಆಗ ಅವರ ತಾಯಿ ಮೇನಕಾ ಗಾಂಧಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದರಿಂದಾಗಿ ವರುಣ್ ಗಾಂಧಿ ಅವರಿಗೆ ಸ್ಥಾನ ತಪ್ಪಿತ್ತು. ಈಗ ಮತ್ತೆ ಫಿಲಿಪತ್ ಸಂಸದ ವರುಣ್ ಗಾಂಧಿ ಅವರ ಹೆಸರು ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಅವರು ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ. ಅಂದರೆ ಬಹುತೇಕ ಅವ್ರಿಗೂ ಕೂಡ ಹೈಕಮಾಂಡ್ನಿಂದ ಸೂಚನೆಗಳು ಲಭಿಸಿವೆ. ಅವರು ನಾಳೆ ಸಚಿವರಾಗಿ ಹೊರಹೊಮ್ಮುವಂಥ ಸಾಧ್ಯತೆ ಇದೆ. ಮತ್ತು ಡೆಲ್ಲಿಯಿಂದ RCP ಸಿಂಗ್, ಲಾಲ್ ಸಿಂಗ್ ಅನ್ನುವಂಥ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇವೆರಡು ಹೆಸರುಗಳು ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ, ಬಟ್ ಅವರು ಆಲ್ರೆಡಿ ಡೆಲ್ಲಿಯನ್ನು ತಲುಪಿದ್ದಾರೆ. CP ಜೋಶಿ ಎನ್ನುವಂತಹ ಅಂದರೆ ರಾಜಸ್ಥಾನದ ಮೂಲದ CP ಜೋಶಿ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಹೀಗೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಿದ್ದಾವೆ. ಇದ್ರ ಪೈಕಿ ಕೆಲವರಿಗೆ ಮಾತ್ರ ಈಗಾಗಲೇ ಹೈಕಮಾಂಡ್ನಿಂದ ಸೂಚನೆಗೆ ಅಥವಾ ಕರೆ ಹೋಗಿದೆ. ಫಾರ್ ಎಕ್ಸಾಂಪಲ್ ಜ್ಯೋತಿರಾಜ್ ಸಿಂಧ್ಯಾ, ವರುಣ್ ಗಾಂಧಿ, ಪಶುಪತಿನಾಥ್ ಪಾರಸ್, ಹೀಗೆ ಕೆಲವರಿಗೆ ಮಾತ್ರ ಈಗಾಗಲೇ ಸ್ಪಷ್ಟವಾದಂಥ ಸೂಚನೆ, ಅಂದರೆ ನೀವು ದೆಹಲಿಯಲ್ಲೇ ಇರಬೇಕು, ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡಲಾಗಿದೆ. ಕರ್ನಾಟಕದ ವಿಷಯದಲ್ಲಿ ಇನ್ನೂ ಕೂಡ ಆ ಸಂಸದರು ಯಾರು ಕೂಡ ಅಧಿಕೃತವಾಗಿ ಅದನ್ನು ಹೇಳ್ತಾ ಇಲ್ಲ, ಅಥವಾ ಅಧಿಕೃತವಾಗಿ ಅವ್ರಿಗೆ ಇನ್ನೂ ಕಾಲು ಹೋಗಿಲ್ಲ. ಸೊ ಯಾರಿಗೂ ಕೂಡ ಅಧಿಕೃತವಾಗಿ PMO ಇಂದ ಪ್ರಧಾನಮಂತ್ರಿಗಳಿಂದ ಅಥವಾ BJP ರಾಷ್ಟ್ರೀಯ ಅಧ್ಯಕ್ಷರಿಂದ ಕರೆ ಹೋಗಿರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ ಈ ಕ್ಷಣದವರೆಗೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಧರಣೀಶ್ ಬೋಕನ್ಕೆರೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ರಾಜ್ಯದಲ್ಲಿ ಯಾವುದೆಲ್ಲ ಬದಲಾವಣೆ ಆಗುವಂತ ಚಾನ್ಸಸ್ ಇದೆ, ಯಾರ್ಯಾರಿಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕರೆ, ಈ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ರಾಜ್ಯಪಾಲರ ಅವಧಿ ಮುಗಿದಿತ್ತು, ಬಟ್ ಈ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋ ಒಂದು 2 ದಿನದ ಮುಂಚೆನೆ ಇವತ್ತು ದಿಢೀರಂತ ಬದಲಾವಣೆ ಆಗಿದ್ ನೋಡಿದ್ರೆ ಅಫ್ಕೋರ್ಸ್ ಒಂದಿಷ್ಟು ಮೇಜರ್ ಆಪರೇಷನ್ ಆಗತ್ತೆ ಈ ಕೇಂದ್ರ ಸಚಿವ ಸಂಪುಟದಲ್ಲಿ ಅಂತಾನೆ ಹೇಳಲಾಗ್ತಿದೆ. ವಿಶ್ಲೇಷಣೆಗಳು ನಡೀತಾ ಇದೆ. ನಾವು 1 by 1 ಮಾತಾಡ್ಕೊಂಡು ಹೋಗೋದಾದ್ರೆ ಫಸ್ಟ್ ನಾಯಕತ್ವದ ಬದಲಾವಣೆ ವಿಚಾರ ನಮ್ ಕಣ್ಮುಂದೆ ಬರುತ್ತೆ. ಯಾಕಂದ್ರೆ ರಾಘವೇಂದ್ರ ಅವರಿಗೆ ಸ್ಥಾನ ಕೊಟ್ರೆ ಇಲ್ಲಿ BSY ಬದಲಾವಣೆ ಆಗತ್ತೆ ಅಂತ ಮುಂಚಿನಿಂದಲೂ ಚರ್ಚೆ ಆಗ್ತಿದೆ. ಈಗ ಲಿಸ್ಟ್ ನಲ್ಲಿ ಅವ್ರ ಹೆಸರು ಚಾಲ್ತಿಯಲ್ಲಿದೆ ಅಂತ ಹೇಳಲಾಗ್ತಿದೆಯಲ್ಲ, ಏನೇನ್ ಪಾಸಿಬಿಲಿಟೀಸ್ ಇದೆ ಅಂತ? ಶರ್ಮಿತಾ ಶೆಟ್ಟಿ, ಈಗಾಗಲೇ ದಿವಂಗತ ಸುರೇಶ್ ಅಂಗಡಿಯವರ ನಿಧನದಿಂದ ತೆರವಾಗಿರ್ತಕ್ಕಂಥ ಲಿಂಗಾಯತ ಕೋಟದ ಒಂದು ಸಚಿವ ಸ್ಥಾನ ಖಾಲಿ ಇರುವಂಥದ್ದು. ಇದರ ಬೆನ್ನಲ್ಲೇ ಲಿಂಗಾಯತ ಸಚಿವ ಸ್ಥಾನದ ಕೋಟಕ್ಕೆ ಈಗಾಗಲೇ ಇಬ್ಬರು ಸಂಸದರ ನಡುವೆ ಮಹತ್ವದ ಪೈಪೋಟಿ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಾವೇರಿಯ ಸಂಸದ ಶಿವಕುಮಾರ್ ಉದಾಸಿ ಮತ್ತು ಮುಖ್ಯಮಂತ್ರಿ ಪುತ್ರ ಶಿವಮೊಗ್ಗ ಜಿಲ್ಲೆಯ ಸಂಸದ BY ರಾಘವೇಂದ್ರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಾಗೆ ಕೇಂದ್ರದ ನಾಯಕರುಗಳು ಈಗೆಲ್ಲ ಒಂದು ಕಡೆ ಬಹಳಷ್ಟು ಗಂಭೀರ ಚಿಂತನೆ ನಡೆಸಿದ್ದಾರೆ ಎಂಬ ಮಾತು ಕೇಳಿ ಬಂದಿರುವಂಥದ್ದು. ಇದರ ಬೆನ್ನಲ್ಲೇ ಇವತ್ತು ಗಣಿ ಸಚಿವ ಮುರುಗೇಶ್ ನಿರಾಣಿ ಅವರನ್ನ ದೆಹಲಿಗೆ ಕರೆಸಿಕೊಂಡಿರ್ತಕ್ಕಂಥ ವರಿಷ್ಠರು ಎಲ್ಲದರ ನಡುವೆ ಕೂಡ ಒಂದು ವೇಳೆ ನಾಯಕತ್ವ ಬದಲಾವಣೆ ಖಚಿತ ಅಂತ ಅಂದ್ರೆ ಅಲ್ಲಿ ಮುಖ್ಯಮಂತ್ರಿ ಪುತ್ರ ಹಾಗೂ ಸಂಸದ BY ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ರಾಘವೇಂದ್ರ ಅವರ ಹೆಸರು ಮುನ್ನೆಲೆ ಬರ್ತಿರುವಂಥದ್ದು. ಒಂದು ವೇಳೆ BY ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅನ್ನೋದು ಕೂಡ ಬಿಜೆಪಿಯ ನಾಯಕರ ರಾಜಕೀಯ ಲೆಕ್ಕಾಚಾರ ಕೂಡ ಹೌದು. ಇದು ಹೈಕಮಾಂಡ್ನ ಪ್ಲಾನ್ ಅನ್ನುವ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ರಾಘವೇಂದ್ರ ಹೆಸರು ಮಂಚೂಣಿಯಲ್ಲಿ ಇರುವಂಥದ್ದು. ಒಂದು ಕಡೆ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ, ಅದಕ್ಕೆ ಪರ್ಯಾಯವಾಗಿ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಸಮಾಧಾನ ಮಾಡಲು ಮತ್ತು ಮುಖ್ಯಮಂತ್ರಿ ಕುಟುಂಬಕ್ಕೆ ಒಂದು ರೀತಿ ಗಿಫ್ಟ್ ಅನ್ನು ಕೊಡುವ ರೀತಿ BY ರಾಘವೇಂದ್ರರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.